ಸುಳ್ಳು ಕೇಸ್ ಅಬಕಾರಿ ಇನ್ಸ್ಪೆಕ್ಟರ್ ರಮಾಮಣಿ ಸಸ್ಪೆಂಡ್ಗೆ ಮಂಜುನಾಥ್ ಆಗ್ರಹ. ದಲಿತ ಯುವಕರ ಮೇಲೆ ನಕಲಿ ಎಫ್ಐಆರ್ ದಾಖಲಿಸಿ ಜೈಲಿಗೆ ಕಳುಹಿಸಿರುವ ಅಬಕಾರಿ ಇನ್ಸ್ಪೆಕ್ಟರ್ ರಮಾಮಣಿ ಅವರನ್ನ ಸಸ್ಪೆಂಡ್ ಮಾಡಬೇಕೆಂದು ಅಂಬೇಡ್ಕರ್ ಸ್ವಾಭಿಮಾನಿ ಬಳಗದ ರಾಜ್ಯಾಧ್ಯಕ್ಷ ಲಾಯರ್ ಬಿ ಮಂಜುನಾಥ್ ಆಗ್ರಹಿಸಿದರು. ಅಬಕಾರಿ ಇಲಾಖೆ ಅಧೀಕ್ಷಕ ವಿನೋದ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿ ಮಾತನಾಡಿ, ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಸುಳ್ಳು ಕೇಸ್ ದಾಖಲಿಸಿ ಅಮಾಯಕರನ್ನ ಜೈಲಿಗೆ ಕಳುಹಿಸಿರುವ ಅಬಕಾರಿ ಇನ್ಸ್ಪೆಕ್ಟರ್ ರಮಾಮಣಿ ಅವರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಸೂಚಿಸಿ ತನಿಖಾಧಿಕಾರಿ ವರದಿ ನೀಡಿದ್ರು. ಅಬಕಾರಿ ಆಯುಕ್ತರು ಕ್ರಮ ಕೈಗೊಂಡಿಲ್ಲ. ಏಪ್ರಿಲ್ 22ರಂದು ಈ ಸಂಬಂಧ ಇಲಾಖಾ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದಾಗ 1 ತಿಂಗಳಲ್ಲಿ ಶಿಸ್ತು ಕ್ರಮ ಜರುಗಿಸುವುದಾಗಿ ಭರವಸೆ ಸಿಕ್ಕಿದ್ರು. 3 ತಿಂಗಳಾದರೂ ಪ್ರಯೋಜನವಾಗಿಲ್ಲ. ಕನಿಷ್ಠ ಪಕ್ಷ ಶಿಸ್ತು ಪ್ರಾಧಿಕಾರದ ವರದಿಯನ್ನು ಬಹಿರಂಗಪಡಿಸದೆ ಸಮಯ ಹರಣ ಮಾಡಲಾಗುತ್ತಿದೆ. ಅಂತಿಮವಾಗಿ ಡಿವೈಎಸ್ಪಿ ಶಂಕರ್ ಪ್ರಸಾದ್ ಅವರ ವರದಿಯೇ ಸರಿಯಿಲ್ಲ ಎಂದು ಕೇಂದ್ರ ಕಚೇರಿ ಅಬಕಾರಿ ಉಪ ಆಯುಕ್ತರು ವರದಿ ಸಲ್ಲಿಸುವ ಮೂಲಕ ಸಹೋದ್ಯೋಗಿಯನ್ನ ರಕ್ಷಿಸುವ ಕೆಲಸ ಮಾಡುತ್ತಿದ್ದಾರೆ. ಮುಂದಿನ ತಿಂಗಳು ನಡೆಯುವ ಸಾಮಾನ್ಯ ವರ್ಗಾವಣೆಯಲ್ಲಿ ರಮಾಮಣಿ ಅವರನ್ನ ವರ್ಗಾವಣೆ ಮಾಡುವ ಶಾಸ್ತ್ರ ಮಾಡಿ ಶಿಕ್ಷೆಯಿಂದ ತಪ್ಪಿಸುವ ಹುನ್ನಾರವು ಇಲಾಖೆಯಲ್ಲಿ ನಡೆಯುತ್ತಿದೆ. ಇಲಾಖೆಯ ಜಂಟಿ ಆಯುಕ್ತ ಗಿರೀಶ್ ಅವರು ರಮಾಮಣಿ ಅವರನ್ನ ರಕ್ಷಣೆ ಮಾಡುವ ಮೂಲಕ ಭ್ರಷ್ಟಾಚಾರವನ್ನ ಪ್ರೋತ್ಸಾಹಿಸುತ್ತಿದ್ದಾರೆ. ಹೀಗಾಗಿ ಅಬಕಾರಿ ಇಲಾಖೆಯಿಂದ ನ್ಯಾಯ ಸಿಕ್ಕುವುದಿಲ್ಲ ಎಂಬುದು ಅರ್ಥವಾಗಿದ್ದು, ಹೀಗಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸುವ ಜೊತೆಗೆ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಘೇರಾವ್ ಮಾಡುವ ತೀರ್ಮಾನ ಮಾಡಲಾಗಿದೆ. ಇನ್ನಾದರೂ ಹಿರಿಯ ಅಧಿಕಾರಿಗಳು ಮಧ್ಯಪ್ರವೇಶ ಮಾಡಿ ಭ್ರಷ್ಟ ಇನ್ಸ್ಪೆಕ್ಟರ್ ರಮಾಮಣಿ ಅವರನ್ನ ಸಸ್ಪೆಂಡ್ ಮಾಡಬೇಕಿದ್ದು, ತಪ್ಪಿದ್ದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಮಂಜುನಾಥ್ ಎಚ್ಚರಿಸಿದರು. ಅಂಬೇಡ್ಕರ್ ಸ್ವಾಭಿಮಾನಿ ಸಂಘಟನೆ ತಾಲೂಕು ಅಧ್ಯಕ್ಷ ನವೀನ್ ಹಾಜರಿದ್ದರು. ದಲಿತ ಒಂದು ಹುಡುಗರ ಮೇಲೆ ಫೇಕ್ ಎಫ್ಐಆರ್ ಮಾಡಿ ಅವರು ಜೈಲಿಗೆ ಕಳಿಸಿರ್ತಾರೆ. ಅದರಿಂದ ಅವ್ರನ್ನ ಅಮಾನತು ಮಾಡಬೇಕಂತ ಇಲ್ಲಿ ಹೋರಾಟ ಮಾಡಿರ್ತೀರಿ. ಆದರೆ ಅವತ್ತಿನ ದಿನ ಇಲ್ಲಿ ಅಧಿಕಾರಿಗಳು ಏನು ಭರವಸೆ ನೀಡಿದ್ರು, 1 ತಿಂಗಳಲ್ಲಿ ಕ್ರಮ ವಹಿಸ್ತೀನಿ ಅಂತ ಅಂದ್ಬಿಟ್ಟು ಅವರು ಯಾವುದೇ ರೀತಿ ಕ್ರಮ ವಹಿಸಿ ನಿರ್ಲಕ್ಷ್ಯ ವಹಿಸಿರ್ತಾರೆ. ನಾನು ಆಮೇಲೆ 1 ತಿಂಗಳಾದಮೇಲೆ ಡೈಲಿ ಫಾಲೋಅಪ್ ಮಾಡಿದ್ದೀನಿ ಇವ್ರನ್ನ, ಏನಾಯಿತು ಅಂತ. ಶಿಸ್ತು ಪ್ರಾಧಿಕಾರದಿಂದ ವರದಿ ಬರುತ್ತೆ, ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಮೊನ್ನೆ ಬಂದಿದೆ, ಶಿಸ್ತು ಪ್ರಾಧಿಕಾರದಿಂದ ವರದಿ ಬಂದಿದೆ. ಆ ವರದಿ ಏನಾಗಿದೆ ಅಂತ ಕೂಡ ಇವರು ನಮಗೆ ಬಹಿರಂಗಪಡಿಸಿದೆ. ಏನು ಹಿಂದೆ ನಮಗೆ DSP ಯಾರು ಶಂಕರ್ ಪ್ರಸಾದ್ ಅವರು ಏನು ಒಂದು ವರದಿ ಕೊಟ್ಟಿದ್ರು, ಆ ವರದಿನೇ ಸುಳ್ಳು ಅಂತಂದ್ಬಿಟ್ಟು ಇವರು ಏನು ಮೇಲಧಿಕಾರಿಗಳಿಗೆ XIDC ಆಗಿರ್ಬೋದು ಮತ್ತು ಸೂಪರ್ಡೆಂಟ್ ಆಗಿರ್ಬೋದು ಇವರಿಬ್ಬರು ಸೇರಿ ಮತ್ತೆ ಏನೋ ಬೆಂಗಳೂರು ಹೆಡ್ ಆಫೀಸಿಗೆ ಕಳಿಸಿ ಏನೋ ಇದನ್ನು ಸುಮ್ಮನೆ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿಕೊಂಡು ಅಲ್ಲಿದೆ ಇಲ್ಲಿದೆ ಆಗುತ್ತೆ ಅಂತ ನನಗೆ ಸುಳ್ಳು ಭರವಸೆಗಳನ್ನ ಕೊಡ್ತಾ ಇರ್ತಾರೆ. ಆದರೆ ನೆಕ್ಸ್ಟ್ ಮಂತು ಆಗಸ್ಟಲ್ಲಿ ರೆಗ್ಯುಲರು ವರ್ಗಾವಣೆಗಳಿದೆ. ಆ ವರ್ಗಾವಣೆಯಲ್ಲಿ ರಮಾಮಣಿ ಅನ್ನೋರನ್ನ ವರ್ಗಾವಣೆ ಮಾಡಿದ್ದೀರಿ ಅಂತ ಅಂದ್ಬಿಟ್ಟು ನಮಗೆ ಇವ್ರಿಗೆ ಶಿಕ್ಷೆ ಆಗಿದೆ ಅಂತ ತೋರಿಸೋದಕ್ಕೆ ಇವರು ಒಂದು ಸಬಾರ್ಡಿನೇಟ್ನ ಸಂರಕ್ಷಣೆ ಮಾಡ್ಕೊಳ್ಳೋ ಉದ್ದೇಶದಿಂದ ಇವರು ಈ ಥರ ನಮ್ಮನ್ನು ದಿಕ್ಕು ತಪ್ಪಿಸಿ ಇವ್ರನ್ನ ಮತ್ತೆ ಇಲ್ಲೇ ಮತ್ತಷ್ಟು ಹಗರಣಗಳು ಮಾಡೋದಕ್ಕೆ ಇವರೇ ಅವಕಾಶ ಮಾಡಿಕೊಡ್ತಿದ್ದಾರೆ. ಹಂಗಾಗಿ ನಾನು ಇವ್ರನ್ನ ಅಮಾನತು ಮಾಡೋವರೆಗೂ ನಾನು ಹೋರಾಟ ಮುಂದುವರಿಯುತ್ತೆ. ಆಮೇಲೆ ನೆಕ್ಸ್ಟು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಇವ್ರನ್ನೇನು ಅಮಾನತು ಮಾಡಲಿಲ್ಲ ಅಂದರೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಗೆರಾವ್ ಮಾಡಬೇಕಾಗುತ್ತಂತನೂ ಈ ಒಂದು ಸಂದರ್ಭದಲ್ಲಿ ಈ ಅಬಕಾರಿ ಇಲಾಖೆಗೆ ಎಚ್ಚರಿಕೆ ನೀಡ್ತಿದ್ದೀನಿ. ಆಮೇಲೆ ರೀಸೆಂಟಾಗಿ ಮೊನ್ನೆ ಇಲ್ಲಿ ಏನೋ ಚಾಲುಕ್ಯ ಬಾರು ಮತ್ತು ಉದಯ್ ರೆಸಿಡೆನ್ಸಿ ಅಂತ ಹುಕ್ಲೇರಿ ಅಲ್ಲಿ ಬಂದು ಏನು ಬೆಳಿಗ್ಗೆ 6:30ಗೆ ಕೊಡಿಸ್ತಾರೆ ಸರ್. ಇದ್ರ ಸಂಬಂಧ